शांति सहना भवतु सहनो भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। यस्माज्जातं जगत्सर्वं येनेदं धार्यते चैव तस्मै ज्ञानात्मने नमः। धीरिमे गुरुभ्यः पूर्वं पदवाक्यप्रमाणतः व्याख्याताः सर्ववेदान्तास्तान्नित्यं प्रणतोऽस्म्यहं। तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते। 106 ಭಾಷ್ಯ ಭಾಗ ಒಂದು ವಾಕ್ಯ ಆಯ್ತಲ್ವಾ? ಅಥೋ ಅನಿತ್ಯತ್ವಂ ಪರತಂತ್ರತಾಚ. ಜ್ಞಾನ ಅಂದ್ರೆ ಧಾತ್ವರ್ಥವಾದ್ದರಿಂದ ಅರಿವು ಉಂಟಾಗತ್ತೆ ಹೋಗುತ್ತೆ ಅಂತ. ಆದ್ದರಿಂದ ಅರಿವಿಗೆ ಅರಿಬೇಕಾದ ವಸ್ತು ಇಟ್ಕೊಂಡೇ ಅರಿವಾಗತ್ತೆ. ಗಡಿಗೆ ಅಲ್ದೇನೆ ಗರಿಗೆ ಅರಿವಾಗಲ್ಲ. ಒಂದು ಪದಾರ್ಥವಿಲ್ಲದೆ ಪದಾರ್ಥ ಜ್ಞಾನ ಆಗೋಲ್ಲ. ಪದಾರ್ಥವನ್ನು ಇಟ್ಕೊಂಡು ಪದಾರ್ಥ ಜ್ಞಾನ ಆಗಬೇಕು ಅಂದ್ರೆ ಜ್ಞಾನ ಪದಾರ್ಥಕ್ಕೆ ಅಧೀನ ಅಂತ ಆಯ್ತು, ಮತ್ತು ಜ್ಞಾನ ಸಾಧನವೂ ಅಂತೂ ಆಯ್ತು, ಕ್ರಿಯಾ ಸಾಧನ ಅಂತೂ ಆಯ್ತು. ಇಷ್ಟು ಜ್ಞಾನದ ದೋಷ ಬರೋಣ. ಅದಕ್ಕೆ ಹೇಳ್ತಾ ಇದ್ದಾರೆ ಭಾಷಿಕಾರು, ಸ್ವರೂಪ ವ್ಯತಿರೇಕೇನ ಕಾರ್ಯತ್ವೋಪಚಾರ. ಸ್ವರೂಪಕ್ಕಿಂತ ಬೇರೆ ಅಲ್ಲದೆ ಇದ್ದದ್ದಾಗಿರೋದ್ರಿಂದ ಅದು ಉಂಟಾಗತ್ತೆ ಅನ್ನೋದು ಉಪಚಾರಕ್ಕೆ ಹೇಳಿದ್ದು. ಅಗ್ನಿ ಸುಡತ್ತೆ, ಸೂರ್ಯ ಬೆಳಗ್ತಾನೆ ಅನ್ನೋದು ಉಪಚಾರ ಹೇಗೋ, ಅಗ್ನಿ ಸುಡ್ತಾನೆ, ಅಗ್ನಿ ಸುಡೋದು ಕ್ರಿಯೆ ಅಲ್ಲ. ಸೂರ್ಯ ಬೆಳಗೋ ಹೇಗೆ ಕ್ರಿಯೆ ಅಲ್ವೋ, ಆತ್ಮ ಅರಿಯುತ್ತಾನೆ ಅನ್ನೋದು ಕ್ರಿಯೆ ಅಲ್ಲ, ಅದು ಕಾರ್ಯತ್ವ ಉಪಚಾರ. ಕಾರ್ಯತ್ವ ಅಂದ್ರೆ ಅರಿಯುತ್ತಾನೆಂಬ ಕೆಲಸವನ್ನು ಮಾಡುತ್ತಾನೆಂಬುದು ಅಂತ ಅರ್ಥ. ಅರಿಯುವಿಕೆ ಎಂಬ ಕ್ರಿಯೆಯು ಉಪಚಾರಕ್ಕಾಗಿ ಹೇಳಿದ್ದು. ಅದು ಸ್ವರೂಪಕ್ಕಿಂತ ಬೇರೆ ಎಲ್ಲದ್ದಾಗಿದೆ. ಆತ್ಮನ ಸ್ವರೂಪವೇ ಆಗಿರುವ ಜ್ಞಾನವನ್ನ ಆತ್ಮನ ಅರಿತಾನೆ ಅಂತ ಒಂದು ಇದು ಅಧ್ಯಾರೋಪ. ಸ್ವರೂಪಕ್ಕಿಂತ ಬೇರೆ ಎಲ್ಲದ್ದಾಗಿರುವ ಆ ಜ್ಞಾನವನ್ನ ಕಾರ್ಯತ್ವೇನ ಅಂದ್ರೆ ಅರಿವು ಮಾಡ್ಕೊಳ್ತಾನೆ, ಉಂಟಾಗತ್ತೆ ಅನ್ನುವ ಆ ಒಂದು ಕ್ರಿಯಾಪದದಿಂದ ಉಪಚಾರಕ್ಕಾಗಿ ಹೇಳ್ತಿದ್ದಾರೆ ಹೊರತು ನಿಜ ಕ್ರಿಯಾಪದ ಅಲ್ಲ. ಅರಿವು, ಬುದ್ಧಿಯ ಅರಿವು ಮನಸ್ಸಿನ ಅರಿವು ಬೇರೆ, ಆತ್ಮನ ಅರಿವು ಅನ್ನೋದು ಆ ರೀತಿ ಅರಿವಲ್ಲ ಅದು. ಇಲ್ಲಿನ ಮುಂದೆ ಬಹಳ ಅದ್ಭುತವಾದ ವಾಕ್ಯ. ಈ ಒಂದು ಪ್ಯಾರ ಇದೆಯಲ್ಲ, ಇದನ್ನು ಗಟ್ಟಿ ಮಾಡಿಬಿಡ್ಬೇಕು. ಆ ಶಂಕರ ಭಾಷ್ಯವನ್ನು ಹಾಗೆ ಗಟ್ಟಿ ಮಾಡಿಬಿಟ್ಟು ಮನನ ಮಾಡಿಬಿಟ್ಟು ಅದ್ಭುತವಾದ ವಿಚಾರ. ಹೆಂಗೆ ತಗೊಂಡೋಗ್ತೇವೆ ನೋಡಿ. ಆತ್ಮನಃ ಸ್ವರೂಪಂ ಜ್ಞಪ್ತಿ ನ ತಥೋ ವ್ಯತಿರಿಚ್ಯತೆ. ಇದು ಅಮೆಂಡ್ಮೆಂಟ್ ಇಲ್ಲದೆ ಇರತಕ್ಕಂತಹ ವಾಕ್ಯ. ಆತ್ಮನ ಸ್ವರೂಪ ಎಂಥದ್ದು? ಜ್ಞಪ್ತಿ ಸ್ವರೂಪ. ಅರಿವು, ಚೈತನ್ಯ, ಜ್ಞಾನ ಅಷ್ಟೇ. ಮಾಡ್ಕೊಳ್ಳೋದು, ಆಗೋದು, ಉಂಟಾಗೋದು, ಬದಲಾವಣೆ ಅದೆಲ್ಲ ಇಲ್ಲ. ಬೆಂಕಿಯ ಸ್ವರೂಪ ಹೇಗೆ ಉಷ್ಣವೋ, ಆತ್ಮ ಸ್ವರೂಪ ಜ್ಞಪ್ತಿ ಸ್ವರೂಪ, ಚೈತನ್ಯ ಸ್ವರೂಪ, ಅರಿವಿನ ಸ್ವರೂಪ ಹೊರತು ನ ತತ್ವ ವ್ಯತಿರಿಕ್ತ. ಅದನ್ನ ಬಿಟ್ಕೊಳ್ಳೋದಿಲ್ಲ, ಬದಲಾವಣೆ ಆಗೋಲ್ಲ, ಬೇರೆ ಆಗೋದಿಲ್ಲ, ಮಾರ್ಪಾಡಾಗಲ್ಲ. ಅರಿವಿಗೆ ಹೆಚ್ಚು ಕಮ್ಮಿಯೂ ಇಲ್ಲ, ರೂಪಾಂತರವೂ ಇಲ್ಲ, ಕ್ರಿಯೆಯೂ ಇಲ್ಲ. ಕ್ರಿಯೆ ಇಲ್ಲ, ಹೆಚ್ಚು ಕಮ್ಮಿ ಇಲ್ಲ, ಮಾರ್ಪಾಡಿಲ್ಲ. ಅದು ಯಾವ ರೀತಿಯಾಗಿ ಒಂದೇ ತರಹ ಚೈತನ್ಯ ಮಾತ್ರವಾಗಿದ್ದಾನೆ ಆತ್ಮನು. ನಾವು ಹಾಗೆ ಅದು ಆತ್ಮನ ಯಾರು ಅಲ್ಲ, ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿರೋ. ನೀವು ಈ ರೀತಿ ಇರೋ ಅನ್ಕಪ್ಪ, ನಿನ್ನ ಸ್ವರೂಪ ಚೈತನ್ಯ ಸ್ವರೂಪ. ಅಥವಾ ನಿತ್ಯ ಇವ. ಅದನ್ನು ಯಾವ ಸ್ವರೂಪವಾದ್ಮೇಲೆ ಸ್ವರೂಪ ಯಾವ ಇದನ್ನು ಅವಲಂಬಿಸ್ಕೊಂಡಿಲ್ಲ, ಅದು ನಿತ್ಯ. ನಿತ್ಯ ಅಂದ್ರೆ ಕಾಲದ ನಿತ್ಯ ಅಲ್ಲ, ಕಾಲಾತೀತವಾದ ನಿತ್ಯ. ಎವರಡಿ, ಯಾವಾಗಲೂ ಇರ್ತಕ್ಕದ್ದು. ಎವರಡಿ ಅಲ್ಲ, ರೆಡಿ ಆಗಿರೋದು. ಅದಕ್ಕೇನು ಹೇಳ್ಬೇಕು, ಯಾವಾಗ ಇರೋದಕ್ಕೆ ಕಾಲಾದಿ ನಿತ್ಯ, ಅದಕ್ಕೆ ಎವರ್ನೆಸ್, ಯಾವಾಗಲೂ ಇರ್ತಕ್ಕದ್ದು, ಪರ್ಮನೆಂಟು, ಎವರ್ ಪ್ರೆಸೆಂಟ್, ಎಂದೆಂದಿಗೂ ಇರತಕ್ಕಂತಾದ ಒಂದು ಸ್ವರೂಪ ನಿತ್ಯ ಇವ. ಆದರೂ ಹೇಳಿ, ಎಟರ್ನಲ್. ಎಟರ್ನಲ್, ಕರೆಕ್ಟ್ ಕರೆಕ್ಟ್, ಎಟರ್ನಲ್. ತಥಾಪಿ ಬುದ್ಧೇಃ ಉಪಾಧಿಲಕ್ಷಣಾಯಾಃ ಚಕ್ಷುರಾದಿದ್ವಾರೈಃ ವಿಷಯಾಕಾರೇಣ ಪರಿಣಾಮಿನ್ಯಾಃ ಯೇ ಶಬ್ದಾದ್ಯಾಕಾರಾವಭಾಸಾಃ ते आत्मविज्ञानस्य विषयभूताः उत्पद्यमानाः एव आत्मविज्ञानेन व्याप्ताः उत्पद्यन्ते.
ಆತ್ಮನ ಸ್ವರೂಪ ಜ್ಞಪ್ತಿ ಸ್ವರೂಪ, ಅದು ಅದಕ್ಕಿಂತ ಬಿಟ್ಕೊಳ್ಳೋದಿಲ್ಲ, ಬೇರೆ ಆಗೋದಿಲ್ಲ, ಮಾರ್ಪಾಡೋದಿಲ್ಲ, ಅದು ನಿತ್ಯವಾಗಿರ್ತಕ್ಕದ್ದು. ಆದರೂ ನಿತ್ಯವಾಗಿದ್ದರೂ ಉಪಾಧಿ ಲಕ್ಷಣಾಯ ಬುದ್ಧಿ, ಉಪಾಧಿ ಲಕ್ಷಣ ಅಂದ್ರೆ ಆ ಟೈಪು, ಆ ಪ್ರಕಾರ. ಉಪಾಧಿ ರೂಪವಾಗಿರ್ತಕ್ಕಂಥ ಬುದ್ಧಿ ಇದೆಯಲ್ಲ, ಬುದ್ಧಿ ಅನ್ನೋದು ಒಂದು ಉಪಾಧಿನೇನೋ, ಒಂದು ಇನ್ಸ್ಟ್ರೂಮೆಂಟು, ಒಂದು ತೋರಿಕೊಳ್ಳುವ ಜಾಗ. ಆತ್ಮನ ತೋರಿಕೊಳ್ಳುವ ಜಾಗವೇ ಉಪಾಧಿ. ಬುದ್ಧಿಯನ್ನು ನಿಶ್ಚಯ ಮಾಡುವ ಅಂತಃಕರಣ ವೃತ್ತಿಗೆ ಬುದ್ಧಿ ಅಂತಾರೆ. ಯೋಚನೆ ಮಾಡುವ ಅಂತಃಕರಣ ವೃತ್ತಿಗೆ ಮನಸ್ಸು ಅಂತಾರೆ. ಎಚ್ಚರವಾಗಿದ್ದೀನಿ, ಅಲರ್ಟ್ ಆಗಿದ್ದೀನಿ ಅನ್ನೋ ಅಂತಃಕರಣ ವೃತ್ತಿಗೆ ಚಿತ್ತ ಅಂತಾರೆ. ನಾನು ಅಂದ್ಕೊಳ್ಳುವ ಅಂತಃಕರಣ ವೃತ್ತಿಗೆ ಅಹಂಕಾರ ಅಂತಾರೆ. ಹೀಗೆ 4 ಪ್ರಧಾನವಾದ ಭೇದಗಳು. ಇದು ನಿಶ್ಚಯ ಮಾಡಿಕೊಳ್ಳುವಂತಹ ಬುದ್ಧಿ ವೃತ್ತಿ ಇದೆಯಲ್ಲ, ಅದು ಉಪಾಧಿ ರೂಪ. ಆತ್ಮನಿಗೆ ಉಪಾಧಿಯಾಗಿರ್ತಕ್ಕದ್ದಾದ ಬುದ್ಧಿ ಎಂಬುದೇನಿದೆ, ಅದು ಬುದ್ಧಿ ಏನಾಗುತ್ತೇನೆ, ಚಕ್ಷುರಾದಿ, ಕಣ್ಣು, ಕಿವಿ, ಮೂಗು, ಬಾಯಿ, ಈ ಇದೇ ಮುಂತಾದ ದ್ವಾರ ಅಂದ್ರೆ ಬಾಗಿಲು, ಆ ರೂಟು. ಕಣ್ಣು, ಕಿವಿ, ಮೂಗು, ಬಾಯಿ, ಮೂಗಿನಿಂದ ವಿಷಯಾಕಾರವಾಗಿ ಪರಿಣಾಮ ಆಗ್ತಾ ಇರುತ್ತೆ. ನೀವು ಆನೆ ನೋಡಿದ್ರೆ ಆನೆ ಆಕಾರ ಆಗುತ್ತೆ, ಗುಲಾಬಿ ಆಕಾರ ಆಗುತ್ತೆ, ಒಂಟೆ ಆಕಾರ, ಇಲಿ ನೋಡಿದ್ರೆ ಇಲಿ ಆಕಾರ. ಹಾಗೆ ಸಂಗೀತ, ವಾಹನ ಶಬ್ದ, ವೇದ ಶಬ್ದ, ಲೋಕ ಶಬ್ದ. ಹಾಗೆ ಆ ವಾಸನೆಗೆ ಒಂದು ಹೂವಿನ ವಾಸನೆ ಆಗ್ಬೋದು, ಪದಾರ್ಥ ವಾಸನೆಗೆ ಆಗ್ಬೋದು. ಹಾಗೆ ರುಚಿ ಆಗ್ಬೋದು. ಏನೇ ಪಂಚೇಂದ್ರಿಯಿಂದ ಏನೇ ವಿಷಯವನ್ನು ಅನುಭವಿಸಿದ್ರು ಅದು ಅಂತಕ್ಕಂಥ ಒಂದು ಆಕಾರ ಆಗೇ ಆಗುತ್ತೆ. ಬುದ್ಧಿಯಲ್ಲಿ, ಮನಸ್ಸಲ್ಲಿ ಆಕಾರವಾಗದೇನೆ ಆತ್ಮನಿಗೆ ಅರಿವಾಗೋದಿಲ್ಲ. ಟೋಲ್ಗೇಟ್ ಇದ್ದಾಗೆ ಪ್ರತ್ಯಯ ಮೂಲಕವಾಗೇ ಅರಿವಾಗಬೇಕೆ ಹೊರತು ಪ್ರತ್ಯಯವಾಗದೇನೆ ಅರಿವಾಗೋದೇ ಇಲ್ಲ. ಲೋಕದಲ್ಲಿ ಅರಿವಾಗೋದು ಪ್ರತ್ಯಯ ಆಗಲೇಬೇಕು. ಹಾಗಾಗಿ ಚಕ್ಷುಸ್ಸೆ ಮುಂತಾದ ದ್ವಾರ ಆ ಮೂಲಕವಾಗಿ ವಿಷಯಾಕಾರವಾಗಿ ಪರಿಣಾಮಗೊಂಡದ್ದಾದ ಬುದ್ಧಿಗೆ ವಿಶೇಷಣ ಪರಿಣಾಮಿನ್ಯಾಹ ಬುದ್ಧೇ. ಆ ಬುದ್ಧಿಗೆ ಯಾವ ಶಬ್ದವೇ ಮುಂತಾದ ಆಕಾರಗಳ ಅವಭಾಸ, ತೋರಿಕೆ ಇದೆ. ನನ್ನ ಮನಸ್ಸಿನಲ್ಲಿ ಏನ್ ಶಬ್ದ ಆಯ್ತು ಗೊತ್ತಾ ಅಂತ ಈಗಲೂ ಆ ಶಬ್ದ ಜ್ಞಾಪಿಸ್ಕೊಳ್ತಾನೆ. ಢಮಾರ್ ಅಂತ ಏನ್ ಶಬ್ದ ಆಯ್ತು ಅಂತ ಆ ಶಬ್ದ ಪ್ರತ್ಯಯ ಎದ್ಕೊಳುತ್ತೆ. ಹಾಗೆ ಹೆಂಗಿತ್ತು ಗೊತ್ತಾ ಆ ರೂಪ, ಈಗ ನೆನೆಸ್ಕೊಂಡು ಭಯ ಆಗತ್ತೆ ಅಂತ ಆ ರೂಪ ಪ್ರತ್ಯಯ ಆಗತ್ತೆ. ರೂಪ ಪ್ರತ್ಯಯ, ಶಬ್ದ ಪ್ರತ್ಯಯ, ವಾಸನಾ ಪ್ರತ್ಯಯ, ರೂಪ. ಹೀಗೆ ನೋಡಿದ ಕೂಡಲೇ ಇದು ಕಾಣುತ್ತಿಲ್ಲ, ಕಣ್ಣು ಮುಚ್ಕೊಂಡ್ರು ಇದು ಇಲ್ಲಿದೆ ಗೊತ್ತಾಗ್ತಾ ಇರುತ್ತೆ. ಮನಸ್ಸಲ್ಲಿದೆ, ಅದು ಮನಸ್ಸಲ್ಲಿದ್ದ ನೋಡ್ತಾ ಇರ್ತಾನೆ ಆತ್ಮ. ಹಾಗಾಗಿ ಶಬ್ದವೇ ಮುಂತಾದ ಆಕಾರದ ಅವಭಾಸ ಅಂದ್ರೆ ತೋರುವಿಕೆ, ಬೆಳಗುವಿಕೆ ಏನಿದೆ, ಅವುಗಳು ಆ ಆಕಾರಗಳ ತೋರಿಕೆಗಳು ಆತ್ಮವಿಜ್ಞಾನಕ್ಕೆ ವಿಷಯವಾಗಿ ತೋರ್ತಾ ಇರುತ್ತೆ. ಅಲ್ಲಿ 2 ಇರುತ್ತೆ. ನಾವೇನ್ ಅನ್ಕೊಂಡಿದೀವಿ, ಬುದ್ಧಿಯೇ ಅರಿತಾ ಇದೆ ಅನ್ಕೊಂಡ್ಬಿಟ್ಟಿದೀವಿ. ಬುದ್ಧಿ ಅರಿತಾ ಇರಲ್ಲ, ಬುದ್ಧಿ ಆ ಆಕಾರ ಮಾತ್ರ ಆಗಿರುತ್ತೆ. ಅರಿವು ಆತ್ಮಂದು, ಬುದ್ಧಿದ ಅಲ್ಲ ಅರಿವು. ಬುದ್ಧಿ ಆಕಾರವಾಗಿ ನಿಂತ್ಕೊಳ್ಳುತ್ತೆ, ಹಿಂದಿನಿಂದ ಆತ್ಮ ಚೈತನ್ಯ ಅದನ್ನು ವ್ಯಾಪಿಸ್ಕೊಳ್ಳುತ್ತೆ. ಆತ್ಮ ಚೈತನ್ಯದಿಂದ ವ್ಯಾಪ್ತವಾದಾಗ ಅವುಗಳು ಆ ಆಕಾರಗಳು ಉಂಟಾಗುತ್ತಿರುವಾಗಲೇನೆ ಉತ್ಪದ್ಯಮಾನ ಏವ. ಆ ಆಕಾರ ಆನೆಯನ್ನು ಚಿತ್ರ ಉಂಟಾಗುವ ಆರಂಭದಿಂದ ಉಂಟಾಗ್ತಾ ಪೂರ್ತಿ ಆಕಾರ ಆಗಿ ಮತ್ತೆ ಮೈಗರಿಯುತ್ತಲ್ಲ ಆ ಚಿತ್ರ, ಅಲ್ಲಿಂದ ಅಲ್ಲಿವರೆಗೂ ಆತ್ಮ ಚೈತನ್ಯ ವ್ಯಾಪ್ತವಾಗಿಯೇ ಇರುತ್ತೆ. ನಾನು ಆಗಾಗ ಹೇಳ್ತಿರ್ತೀನಿ, ಸರೋವರದ ಆಳದಲ್ಲೇ ಒಂದು ಗುಳ್ಳೆ ಎದ್ಕೊಂಡ್ರೆ ಗುಳ್ಳೆ ಏಳುವ ಕಾಲದಿಂದಲೂ ಸರೋವರದ ನೀರಿನಿಂದ ಅದು ವ್ಯಾಪ್ತವಾಗಿರುತ್ತೆ. ಆ ಗುಳ್ಳೆ ಮೇಲೆ 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 ಬರುವಾಗಲೂ ಕೂಡ ಸರೋವರದ ನೀರಿನಿಂದ ವ್ಯಾಪ್ತವಾಗಿರುತ್ತೆ. ಮೇಲೆ ಬಂದು ತೋರ್ದ ಮೇಲೂ ಗುಳ್ಳೆ ಸರೋವರದ ನೀರಿನಲ್ಲೇ ತೋರ್ತಾ ಇದೆ, ಒಡೆದ ಮೇಲೂ ಆ ಗುಳ್ಳೆ ಸರೋವರ ನೀರಲ್ಲೇ ಅಡಗುತ್ತೆ. ಹಾಗೆ ಬುದ್ಧಿಯಲ್ಲಿ ಏನೇನೇನೇನು ಆಕಾರಗಳು ಬರ್ತಾ ಇರುತ್ತೆ. ಆಕಾರ, ಪ್ರತ್ಯಯ, ವೃತ್ತಿ, ಚಿತ್ರ, ಏನಾದ್ರು ಹೇಳಿ ಶಬ್ದ ಎಲ್ಲ ಒಂದೇ ಅರ್ಥ. ಬುದ್ಧಿಯಲ್ಲಿ ಏನೇನು ಆಕಾರಗಳು ಬರ್ತಾ ಇರುತ್ತೆ, ಎಲ್ಲಾ ಆಕಾರವು ಬರುವ ಆರಂಭ ಕಾಲದಿಂದಲೂ ಬಂದು ತೋರ್ಕೊಂಡು ಆಕಾರವಾಗಿ ಪೂರ್ತಿ ಒಂದು ಮೈದೋರಿದಾಗಲೂ, ಆಮೇಲೆ ಅದು ಕರಗಿದಾಗಲೂ ಎಲ್ಲಾ ಕಾಲದಲ್ಲೂ ಹಿಂದ್ಗಡೆಯಿಂದ ಆತ್ಮ ಚೈತನ್ಯದ ಇದು ವ್ಯಾಪ್ತವಾಗಿದ್ದಾನೇ ಇರುತ್ತೆ. ಯಾವ ಕ್ಷಣದಲ್ಲೂ ಆತ್ಮ ಚೈತನ್ಯ ಬಿಟ್ಟು ತೋರ್ಕೊಳ್ತಾನೆ ಇರಲ್ಲ. ಆತ್ಮ ಚೈತನ್ಯನ ವ್ಯಾಪ್ತವಾಗಿಯೇ ಆತ್ಮ ಚೈತನ್ಯನ ವ್ಯಾಪ್ತಾಹ ಉತ್ಪದ್ಯಂತೆ ಅಂತ ಇದ್ದಾರೆ. ಇದು ನಾವು ಸೂಕ್ಷ್ಮವಾಗಿ ಅನುಭವವನ್ನು ಲಕ್ಷಿಸಿದಾಗ ಗೊತ್ತಾಗತ್ತೆ. ತುಂಬಾ ಕಷ್ಟ. ಯಾರು ತಮ್ಮ ಮನಸ್ಸಿನ ಬುದ್ಧಿಯ ವಿವೇಕವನ್ನು ಮಾಡ್ತಾ ಬುದ್ಧಿಯಲ್ಲಿ ಪ್ರತ್ಯಯವಾಗುವಾಗ ಹೇಗಾಗತ್ತೆ ಅನ್ನೋದನ್ನ ಪರೀಕ್ಷೆ ಮಾಡ್ತಾರೋ, ಹಾಗೆ ಪರೀಕ್ಷೆ ಮಾಡುವಂಥವರಿಗೆ ಅದು ಗೊತ್ತಾಗುತ್ತೆ. ಹೌದು, ಆಚಾರ್ಯ ಹೇಳ್ತಾರೆ ಕರೆಕ್ಟು. ಬುದ್ಧಿಯಲ್ಲಿ ಏನೇನೇನೇನು ಆಕಾರವಾದಾಗಲೂ ಆಕಾರದ ಆರಂಭದಿಂದ ಅಂತ್ಯದವರೆಗೂ ಆತ್ಮಚೈತನ್ಯದ ವ್ಯಾಪ್ತವಾಗಿಯೇ ಅದು ಆಗ್ತಾ ಇರುತ್ತೆ. ಯಾವ ಹಂತದಲ್ಲೂ ಆತ್ಮಚೈತನ್ಯ ಬಿಟ್ಟು ಅದು ಇರೋದೇ ಇಲ್ಲ. ಇನ್ನೂ ಹೇಳೋದಾದ್ರೆ ಆತ್ಮ ಚೈತನ್ಯವೇ ಹಾಕೋರ್ತಾ ಇರುತ್ತೆ. ಇದು ಒಂದು ಹಂತದ ದೇಶ. ನೀವು ತಕ್ಷಣ ಅಲ್ಲಿ ಹೋಗ್ಬೇಡಿ,
ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಲಕ್ಷ್ಮಮ್ಮ ಮುಂದೆ ಹೋಗ್ಬಿಡ್ತಾರೆ, ಮುಂದಕ್ಕೆ ಹೋಗ್ಬಿಟ್ಟು ಅದೆಲ್ಲಿದೆ ಆತ್ಮ ಬಿಟ್ಟು ಅಂತಾಳೆ. ಆತ್ಮ ಬಿಟ್ಟು ಇಲ್ಲ ಅನ್ನೋದು ಮುಂದಿನ ಹಂತ. ಸದ್ಯಕ್ಕೆ ಪ್ರತ್ಯಯ ಒಂದಿದೆ ಅಂತ ಒಪ್ಕೊಂಡು, ಮನಸ್ಸು ಒಂದಿದೆ ಅಂತ ಒಪ್ಕೊಂಡು, ಮನಸ್ಸಿನಲ್ಲಿ ಆಕಾರವಾಗುತ್ತೆ ಅಂತ ಇಟ್ಕೊಂಡು, ಆ ಆಕಾರದಲ್ಲಿ ಆತ್ಮ ಚೈತನ್ಯ ವ್ಯಾಪಿಸ್ಕೊಳುತ್ತೆ ಆಗುತ್ತೆ ಅಂತ ಹೇಳಿದಾಗ ತುಂಬಾ ಚೆನ್ನಾಗಿದೆ ವ್ಯಾಖ್ಯಾನ. ವಿವರಣೆ ತುಂಬಾ ಚೆನ್ನಾಗಿ ಡೀಟೇಲ್ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಮುಂದಕ್ಕೆ ಹೋಗ್ತಾ ಬೇರೆ ಆ ಪ್ರತ್ಯಯ ಆಕಾರ ಇಲ್ಲ ಆತ್ಮನಿಗೆ ಹೆಸರು ಕೊಡೋ ಮುಂದಿದೆ ಆತ್ಮಜ್ಞಾನ ಅಭಾಸ್ಯ. ಇದೇ ವಾಕ್ಯದಲ್ಲೇ ವಿಷಯಭೂತ ವಿಷಯಭೂತ ಒಂದು ಉತ್ಪದ್ಯಮಾನ ಏವ ಆತ್ಮವಿಜ್ಞಾನೇನ ವ್ಯಾಪ್ತ. ವ್ಯಾಪ್ತ ಗುಳ್ಳೆ ನೀರಿಂದ ಹೇಗೆ ವ್ಯಾಪ್ತವಾಗಿರುತ್ತೋ ಅದೇ ರೀತಿ ಪ್ರತ್ಯಯಗಳು ಆತ್ಮಚೈತನ್ಯ ವ್ಯಾಪ್ತವಾಗಿರುತ್ತೆ. ಆತ್ಮಚೈತನ್ಯ ಬಿಟ್ಟು ಇರೋದೇ ಇಲ್ಲ. ಅಲ್ಲಿ ಒಂದ್ ಹಂತದಲ್ಲಿ ಪ್ರತ್ಯಯ ವೃತ್ತಿ ಆಕಾರ ಅಂತಿದೆ. ಅದನ್ನ ಸೂರ್ಯನ ಬೆಳಕು ಪದಾರ್ಥ ಮೇಲೆ ಹೇಗೆ ಬೀಳುತ್ತೋ ಆತ್ಮನ ಬೆಳಕು ಬೀಳುತ್ತೆ ಅಂತ ಶುರು ಮಾಡ್ತಾರೆ. ಆಮೇಲೆ ಆತ್ಮ ವ್ಯಾಪ್ತವಾಗಿರುತ್ತೆ, ಪೂರ್ತಿ ಆತ್ಮಚೈತನ್ಯ ತುಂಬಿಕೊಂಡಿರುತ್ತೆ. ಅದು ಪ್ರಪಂಚದ ಕಡೆಯಿಂದ ಅದು ವೃತ್ತಿ ಪ್ರತ್ಯಯ ಆಕಾರ, ಒಳಗಿನಿಂದ ಅದು ಆತ್ಮನೇ. ಎರಡು ಸ್ಟೇಟ್ಮೆಂಟ್ ಅದಕ್ಕೆ. ಅಮ್ಮಾಡಿ ಲಕ್ಷ್ಮೀ ಮೊದ್ ಮಾಡ್ರೆ. ವ್ಯಾಪ್ತ ಅನ್ನೋ ಪದನ ಬಳಸಿದಾಗ ಒಂದು ವಸ್ತು ಇದೆ, ಅದನ್ನ ಇನ್ನೊಂದು ವ್ಯಾಪಿಸಿದೆ ಅನ್ನೋ ಭಾವ ಬರುತ್ತೆ. ಹೌದು. ಪ್ರತ್ಯಯದ ಇರುವು ಅರಿವು ಎರಡೂ ಚೈತನ್ಯವೇ ಅಂತ ಆದಾಗ ಆ ಭಾವ ಬರಲ್ಲ. ಕರೆಕ್ಟ್. ಆದ್ಮೇಲೆ ವ್ಯಾಪ್ತ ಆಗಲ್ಲ. ಯಾವ ಹಂತದಲ್ಲೂ ಆತ್ಮ ಚೈತನ್ಯ ಬಿಟ್ಟಿಲ್ಲೇ ಇಲ್ಲ ಅದು. ಇಲ್ಲಿ ವ್ಯಾಪ್ತ ಅಂದ್ರೆ ಗುರುಗಳು ಹೇಳ್ದಂಗೆ ನೀರಿಂದ ಗುಳ್ಳೆ ಹೇಗೆ ವ್ಯಾಪಿಸ್ಕೊಂಡಿದೆಯೋ ಆ ಅರ್ಥದಲ್ಲಿ ಇಲ್ಲಿ ವ್ಯಾಪ್ತ ಅಂದ್ರೆ ಅದೇ ಅನ್ನೋದಕ್ಕೆ ಆ ಪದ ಅಷ್ಟೇ. ಅದು ಆದ್ಮೇಲೆ ಬೆಳಕು ಪದಾರ್ಥ ಮೇಲೆ ಬೀಳುತ್ತೆ ಅಂತ ಅರ್ಥ ಅಲ್ಲ. ಪದಾರ್ಥ ಬೆಳಕು ಬೇರೆ ಬೇರೆ, ಬೆಳಕು ಪದಾರ್ಥ ಮೇಲೆ ಬೆಳಕು ಬೀಳುವ ಹಾಗೇನೆ ಆತ್ಮ ಬೆಳತ್ತೆ ಅಂತ ಅರ್ಥ ಅಲ್ಲ. ಆತ್ಮ ಚೈತನ್ಯದಿಂದಲೇ ಕೂಡ್ಕೊಂಡೇ ಅದು ವೃತ್ತಿ ಹೇಳ್ತಾ 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 ಆತ್ಮ ಚೈತನ್ಯ ತೋರಿ ಅಲ್ಲೇ ಮೈಗಿರುತ್ತೆ. ವೃತ್ತಿಗಳು ಹೇಳ್ತಾ ಇರೋದು ಆತ್ಮನಲ್ಲಿಯೇ, ಅಡಗ್ತಾ ಇರೋದು ಆತ್ಮನಲ್ಲಿಯೇ. ಆತ್ಮನೇ ವೃತ್ತಿ, ಆತ್ಮನೇ ಹಾಕಿ ತೋರ್ತಾ ಇರ್ತಾನೆ. ಆತ್ಮನೇ ಆತ್ಮ ಬಿಟ್ಟು ಅದು ಇಲ್ಲೇ ಇಲ್ಲ. ದಿಂದ ಬರಬಾರ್ದಲ್ಲಿ ಅದು ತಿಳಿಸ್ಕೊಳ್ಳೋ ಕಾಲದಲ್ಲಿ ಒಂದು ಹಂತದ ಉಪದೇಶ ಅಷ್ಟೇ. ತುಂಬಾ ಚೆನ್ನಾಗಿದೆ ಈ ವಾಕ್ಯ. ಆತ್ಮವಿಜ್ಞಾನಕ್ಕೆ ವಿಷಯವಾಗಿದ್ದುಕೊಂಡು ಆತ್ಮ ಚೈತನ್ಯದಿಂದ ವ್ಯಾಪ್ತವಾಗಿ ಆತ್ಮ ಚೈತನ್ಯವಾಗಿಯೇ ಇದ್ಕೊಂಡು ಅವುಗಳು ತೋರ್ತಾ ಇರುತ್ತೆ. ಉತ್ಪದ್ಯಮಾನ ವಿಜ್ಞಾನಿನ ವ್ಯಾಪ್ತ ಉಂಟಾಗುತ್ತಲೇ ಆತ್ಮ ವ್ಯಾಪ್ತ ಆಗಿದೆ. ವಿಷಯಭೂತ ಉತ್ಪದ್ಯಮಾನ ಏವ ಅಂತ ವಿಷಯಭೂತ ಕಾಮ ಹಾಕೊಂಬಿಡಿ. ಉತ್ಪದ್ಯಮಾನ ಉಂಟಾಗುತ್ತಿರುವಾಗಲೇನೆಯೇ ಆತ್ಮ ಚೈತನ್ಯದಿಂದ ಪೂರ್ತಿ ವ್ಯಾಪ್ತವಾಗಿ ಉಂಟಾಗ್ತಾ ಇರುತ್ತೆ. ತಸ್ಮಾತ್ ಆತ್ಮವಿಜ್ಞಾನ ಅವಭಾಸ್ಯಾಶ್ಚತೆ ವಿಜ್ಞಾನ ಶಬ್ದವಾಚ್ಯಾಶ್ಚ ಧಾತ್ವರ್ಥಭೂತಾಃ ಆತ್ಮನ ಏವ ಧರ್ಮಾಃ ವಿಕ್ರಿಯಾರೂಪಾಃ ಇತ್ಯವಿವೇಕಿಭಿಃ ಪರಿಕಲ್ಪ್ಯಂತೆ. ವಿಜ್ಞಾನ ಅಥವಾ ಜ್ಞಾನ ಅನ್ನುವ ಪದಕ್ಕೆ ಅರ್ಥ ವೃತ್ತಿಯೇ, ಆತ್ಮ ಚೈತನ್ಯ ಅಲ್ಲ. ಕೇವಲ ಆತ್ಮ ಚೈತನ್ಯ ಜ್ಞಾನ ಶಬ್ದಕ್ಕೆ ಅರ್ಥ ಅಲ್ಲ. ಹೀಗೆ ಆತ್ಮ ವಿಜ್ಞಾನದಿಂದ ಬೆಳಗಿಸಿಕೊಂಡದ್ದಾದ ತೇ ಆಭಾಸಾಹ, ಆ ಆಭಾಸಗಳು ಆತ್ಮವಿಜ್ಞಾನದಿಂದ ಬೆಳಗಿಸಿಕೊಂಡದ್ದಾಗಿದ್ದು ವಿಜ್ಞಾನ ಶಬ್ದಕ್ಕೆ ವಾಚ್ಯವಾದದ್ದು ಅದೇ. ಲೋಕದಲ್ಲಿ ಅರಿವು ನಂದು ತುಂಬಾ ಅವರಿಗೆ ಅರಿವಿದೆ, ತುಂಬಾ ವಿದ್ಯಾವಂತರು, ತುಂಬಾ ಬುದ್ಧಿವಂತರು ಅನ್ನುವಾಗಲ್ಲ, ಬುದ್ಧಿವೃತ್ತಿಯನ್ನು ಹೇಳ್ತಾ ಇದ್ದೀವಿ ಹೊರತು ಚೈತನ್ಯ ಸ್ವರೂಪವನ್ನು ಹೇಳ್ತಾ ಇರೋದಲ್ಲ. ಅದು ವಿಜ್ಞಾನ ಶಬ್ದಕ್ಕೆ ವಾಚ್ಯ ಅಂದ್ರೆ ಈಗ ಪೆನ್ನು ಅನ್ನೋ ಶಬ್ದಕ್ಕೆ ವಾಚ್ಯ ಈ ವಸ್ತು ಹೇಗೋ ವಿಜ್ಞಾನ ಲೋಕದಲ್ಲಿ ಬಳಸ್ತೀವಲ್ಲ ಅರಿವು ಅಂತ, ಆ ಶಬ್ದಕ್ಕೆ ವಾಚ್ಯವಾದದ್ದು ಬುದ್ಧಿಯ ಅವಭಾಸ್ಯವಾದ ಬುದ್ಧಿಯ ಆಕಾರಗಳೇ ವಿಜ್ಞಾನ ಶಬ್ದಕ್ಕೆ ವಾಚ್ಯವಾಗಿದೆ. ಆಕಾರಗಳು ವೃತ್ತಿಗಳೇ ವಿಜ್ಞಾನ ಶಬ್ದಕ್ಕೆ ವಾಚ್ಯವಾಗಿದ್ದು ಧಾತ್ವರ್ಥವು ಅವುಗಳೇ. ಆತ್ಮನ ಅರಿವು ಧಾತ್ವರ್ಥವಲ್ಲ. ಜಪ್ತಿ ಜ್ಞಾನಂ ಜಪ್ತಿ ಅವಬೋಧ ಇದೆಯಲ್ಲ ಅದು ಧಾತ್ವರ್ಥವಲ್ಲ. ಇದು ಅಂತಃಕರಣ ವೃತ್ತಿ ಇದೆ. ಧಾತ್ವರ್ಥಭೂತಾಹ ಅವುಗಳೇ ಧಾತ್ವರ್ಥವಾಗಿದ್ದು ಅದು ಆತ್ಮನದೇ ಧರ್ಮ. ಅದು ನೋಡಿ ಇಲ್ಲಿ ಬಂದು ಸ್ವಾಮಿ ಆಚಾರ ಆತ್ಮನದೇ ಧರ್ಮವಾಗಿದ್ರು ಕೂಡ ಅದು ವಿಕ್ರಿಯಾ ರೂಪವಾಗಿದೆ, ಅದು ಅಂತಃಕರಣ ರೂಪವಾಗಿದೆ ಅಂತ ಹೇಳಿ ಅವಿವೇಕಿಗಳು ಕಲ್ಪಿಸ್ತಾ ಇದ್ದಾರೆ ಅಂತ ಭಾಷೆಗಾರರು.
ಅವಿವೇಕಿ ಈ ಪರಿಕಲ್ಪಂತೆ ವಿಕ್ರಿಯಾರೂಪ ಅಂತ ಹೇಳಿ. ಆತ್ಮಧರ್ಮ ಆದ್ಮೇಲೆ ವಿಕ್ರಿಯಾರೂಪ ಅಲ್ಲ, ಅಲ್ಲಿ ವಿಶೇಷವಿಲ್ಲ. ಆದ್ರೂ ಆತ್ಮ ಮತ್ತು ವೃತ್ತಿಗಳ ವಿವೇಕವಿಲ್ಲದೆ ಇರುವಂತಹ ಲೋಕದ ಜನರು ಆತ್ಮನಲ್ಲಿ ವಿಕ್ರಿಯಾರೂಪವಾದ ಅರಿವಿದೆ ಅಂತ ಹೇಳಿ ಕಲ್ಪಿಸ್ತಾ ಇದ್ದಾರೆ. ವಿಕ್ರಿಯ ಇರೋದು ವಿಕಾರ ಇರೋದು ಬುದ್ಧಿಯಲ್ಲಿ, ವೃತ್ತಿಯಲ್ಲಿ. ಅರಿವು ಆತ್ಮ ಎರಡನ್ನು ಸೇರಿಸ್ಕೊಂಡ್ಬಿಟ್ಟು ಆ ಅರಿವಿನಲ್ಲಿ ವಿಕಾರವಿದೆ, ಅರಿವಿನಲ್ಲಿ ಉಂಟಾಗುವಿಕೆ ಅಡಗುವಿಕೆ ಇದೆ, ಹೆಚ್ಚು ಕಮ್ಮಿ ಇದೆ ಅಂತ ಹೇಳಿ ಕಲ್ಪಿಸ್ತಾ ಇದ್ದಾರೆ. ಅರಿವಿನಲ್ಲಿ ಹೆಚ್ಚು ಕಮ್ಮಿಯೂ ಇಲ್ಲ, ಉಂಟಾಗುವಿಕೆಯೂ ಇಲ್ಲ, ಬದಲಾವಣೆಯೂ ಇಲ್ಲ, ಏಕರೂಪವಾಗಿರ್ತಕ್ಕಂಥದ್ದು. ಒಂದು ಭಾಷೆಗಾರ ಅವಿವೇಕಿ ಬಿಹಿ ಪರಿಕಲ್ಪಂತೆ ಅಂದ್ಬಿಟ್ರು. ಅಂದ್ರೆ ಯಾವುದ್ರ ಅವಿವೇಕ? ಬುದ್ಧಿವೃತ್ತಿಗೂ ಆತ್ಮನಿಗೂ ವಿವೇಕವಿದೆ ಇದ್ದಾಗ ಇದಕ್ಕೆ ಆಗುತ್ತೆ. ಕುಕ್ಕರ ಯಾರೋ ಮನೆ ಕುಕ್ಕರು ಇದಾಗಿದೆ, ಸೇಫ್ಟಿ ಬಾಲ್ ಹಾರೋಯ್ತೋ ಏನೋ. ಸುಪರ್ಣ ಅವ್ರ ಮನೆದು ಓಡೋದು. ಭಾಗ್ಯ 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 ಅಂದ. ಸರಿ, ನಮ್ಮನೇಲಿ ಅಲ್ಲ ಗುರುಗಳೇ, ನಾ ಮುಂದೆನೆ ಕುಂತಿದ್ದೀನಿ. ಹೌದಾ? ಅಲ್ಲಿ ಆಫ್ ಮಾಡಿ ಬಂದ್ಬಿಟ್ಟಿದ್ದೀರಾ? ವಿಡಿಯೋ ಆಫ್ ಮಾಡ್ಕೊಂಡಿದ್ದೀನಿ. ವೆರಿ ಗುಡ್, ಒಳ್ಳೇದಮ್ಮ. ಆ ವಿಕ್ಷೇಪ ಆಗ್ಬಾರ್ದು. ಅಲ್ಲಿ ಆಗ್ತಾ ಇದ್ಬಿಟ್ರೆ ಓಡೋಂಗಾಗುತ್ತೆ. ಯಾವಾಗ ಕೂಗುತ್ತೋ ಅಂತ ಗ್ಯಾಪ್, ಅದೇ ಗ್ಯಾಪ್ ಆಗ್ತಾ ಇರುತ್ತೆ. ಎತ್ತು ಬ್ರಹ್ಮಣೋ ವಿಜ್ಞಾನಂ ಸವಿತ ಪ್ರಕಾಶವತ್ ದುಷ್ಟಮಚ್ಚ ಬ್ರಹ್ಮಸ್ವರೂಪ ವ್ಯತಿರಿಕ್ತಂ ರೂಪಮೇವ ತತ್. ಇದು ಬ್ರಹ್ಮದ ವಿಜ್ಞಾನ ಇದೆಯಲ್ಲ, ಇದು ಇಷ್ಟೊತ್ತು ಹೇಳಿದ್ದು ಬುದ್ಧಿ ವಿಜ್ಞಾನ. ಬ್ರಹ್ಮದ ವಿಜ್ಞಾನ ಸ್ವರೂಪದ ಆತ್ಮನ ಅರಿವಿದೆಯಲ್ಲ, ಅದು ಸೂರ್ಯನ ಪ್ರಕಾಶ ಹೇಗೆ ಸ್ವರೂಪವೋ, ಅಗ್ನಿಯ ಉಷ್ಣ ಹೇಗೆ ಅಗ್ನಿ ಸ್ವರೂಪವೆಯೋ, ಹಾಗೆ ಬ್ರಹ್ಮ ಸ್ವರೂಪಕ್ಕಿಂತ ಬೇರೆ ಅಲ್ಲದ್ದು ಆ ಅರಿವು ಅನ್ನೋದು. ಅದು ಸ್ವರೂಪವೇ ಆಗಿರ್ತಕ್ಕಂಥದ್ದೇ ಹೊರತು ಅದು ಆಗೋದು, ಬರೋದು, ಉಂಟಾಗೋದು, ಹೋಗೋದು ಅದೆಲ್ಲ ಇಲ್ಲ. ಅದಕ್ಕೆ ಅದು ಏಕರೂಪವಾದ, ಅದು ಬುದ್ಧಿವೃತ್ತಿ ಇದ್ರೆ ಇದೇ ನೋಡ್ತಾ ಇರುತ್ತೆ, ಇಲ್ಲ ಇಲ್ಲ ಅನ್ನೋದನ್ನು ಬೆಳಗ್ತಾ ಇರುತ್ತೆ. ಅದು ಇದೇ ಇಲ್ಲ ಅನ್ನೋದನ್ನ ಏನು ಅದಕ್ಕೆ ವ್ಯತ್ಯಾಸ ಇಲ್ಲ. ತಾನು ಮಾತ್ರ ಅಚ್ಚಳಿಯದೆ ಏಕರೂಪವಾಗಿ ಅಸಂಗವಾಗಿ ಅಖಂಡವಾಗಿ ಪರಿಪೂರ್ಣವಾಗಿ ಅದ್ವಿತೀಯವಾಗಿ ಹಾಗೇ ಇರ್ತಕ್ಕಂಥ ನಮ್ ಸ್ವರೂಪ ಇದು. ನಾವು ಹಾಗೆ ಇರೋರು. ಅದು 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 ಅನ್ಕೋಬೇಡಿ. ನಾನು 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 ಹಾಗಿರೋರು ಅಲ್ಲ ಗುರುಗಳೇ, ಯಾರಿಗ್ ದಯೆ ತೋರಿಸ್ತಾ ಇದಾರೆ ಅಂತಾನೆ ಗೊತ್ತಾಗಲ್ಲ ನೀವ್ ಹೇಳಿದ್ರೆ. ದಯ ತೋರ್ಸೋದಿಲ್ವೇ ಇಲ್ಲ ಇಲ್ಲಿ. ಎಲ್ಲ ದಯಾತೀತರು. ಅವ್ನ ಪಾಡ್ಗ ಅವ್ನಿದಾನೆ ಅಂತ ಇದ್ರೆ ಪಾಪ ನಾವೆಲ್ಲ ಏನೋ ಕಿರಿಕಿರಿ ಮಾಡ್ತಾ ಇದೀವಿ ಅನ್ಸುತ್ತೆ. ಹೌದು, ನಾವೇ ಕಿರಿಕಿರಿ ಮಾಡಿದ್ವಿ. ಬುದ್ಧಿಯನ್ನು ಅಂಟಿಸಿ ಬಿಟ್ಟು ಬೇಡದಿರೋ ಸಂಸಾರ ಅಂಟಿಸ್ಕೊಂಡು ಅವನು ಕಿರಿಕಿರಿ ಮಾಡ್ತಾ ಇದೀವಿ. ನಾವು ಸುಮ್ಕಿದ್ರೆ ಪಾಪ ಚೆನ್ನಾಗಿರ್ತಾನೆ ಅವನು. ಲಕ್ಷ್ಮೀ ತೆಗೀರೆ. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಹೇಳಿ. ನಾವೇನು ಮಾಡೇ ಇಲ್ಲ, ಅವನೇ ಮಾಡ್ತಾರೆ. ಅವನೇ ಮಾಡ್ತಾರೆ, ಅವ್ನು ಹಾಗೇ ಇಲ್ಲ ಅಂತಾನೆ. ಅವನ ಕಡೆ ಹೋದ್ರೆ ಏನು ಹಾಗೇ ಇಲ್ಲ ಅಂದ್ರೆ ಅಷ್ಟೇ, ಏನು ಆಗಿಲ್ಲ. ಏನೋ ಆಯ್ತು. ಅವ್ನು ಒಪ್ತಾ ಇಲ್ಲ ಅಷ್ಟೇ. ಅವ್ರನ್ನ ಮ್ಯೂಟ್ ಮಾಡಾಕ್ಬಿಟ್ಟ. ಓ ನ ತತ್ ಕಾರಣಾಂತರ ಸವ್ಯಪೇಕ್ಷಂ ನಿತ್ಯ ಸ್ವರೂಪತ್ವ. ಅದು ಕಾರಣಾಂತರನ ಅಪೇಕ್ಷಿಕೊಳ್ಳುವಂಥದ್ದಲ್ಲ. ಯಾಕಂದ್ರೆ ನಿತ್ಯ ಸ್ವರೂಪ. ಈ ಬುದ್ಧಿವೃತ್ತಿಗೆ ಕಾರಣಾಂತರ ಬೇಕು. ಬುದ್ಧಿವೃತ್ತಿ ಕಾರಕವಾದ್ರಿಂದ, ಅದೇ ಕ್ರಿಯೆಯನ್ನು ಮಾಡ್ಬೇಕಾದ್ರಿಂದ ಅದಕ್ಕೊಂದು ವಿಷಯ ಇಟ್ಕೋಬೇಕು, ಕಾಲದೇಶದಲ್ಲಿ ಆಗ್ಬೇಕು. ಅದು ಹೆಚ್ಚು ಕಮ್ಮಿ ಎಲ್ಲ ಆಗತ್ತೆ. ಈ ಬುದ್ಧಿವೃತ್ತಿಗೆ ತಡಿಕೆ ಅಂತಿರುವ, ತಳಹದಿಯಾದ, ಹಿನ್ನೆಲೆಯಾಗಿರುವ ಆತ್ಮನ ಜ್ಞಾನಕ್ಕೆ ಕಾರಣಾಂತರದ ಅಪೇಕ್ಷೆ ಇಲ್ಲ. ಅದು ನಿತ್ಯ ಸ್ವರೂಪ, ಏಕರೂಪ ಆಗಿರ್ತಕ್ಕಂಥದ್ದು. ಸರ್ವಭಾವಾನಾಂಚ ತೇನ ಅವಿಭಕ್ತ ದೇಶಕಾಲತ್ವಾತ್ ಕಾಲಾಕಾಶಾದಿ ಕಾರಣತ್ವಾತ್ ನಿರ್ದಿಶಯ ಸೂಕ್ಷ್ಮತ್ವಾಚ್ಚ ನ ತಸ್ಯ ಅನ್ಯದ ವಿಜ್ಞೇಯಂ ಸೂಕ್ಷ್ಮಂ ವ್ಯವಹಿತಂ ವಿಪ್ರಕೃಷ್ಟಂ ಭೂತಂ ಭವಿಷ್ಯದ್ವಾ ಅಸ್ತಿ. ಒಳ್ಳೆ ವಾಕ್ಯ ಇದು, ಅದ್ಭುತವಾದ ವಾಕ್ಯ. ಎಲ್ಲ
ಎಲ್ಲಾ ಪದಾರ್ಥಗಳು, ಎಷ್ಟು ಪದಾರ್ಥಗಳಿದೆ ಪ್ರಪಂಚದಲ್ಲಿ ನಾವು ಅಂತಿದೀವೋ ಆ ಎಲ್ಲಾ ಪದಾರ್ಥಗಳು ಆ ಆತ್ಮನ ಚೈತನ್ಯಕ್ಕಿಂತ ತುಂಡಾಗದೇ ಇರೋ ದೇಶಕಾಲ ಉಳ್ಳದ್ದಾಗಿದೆ. ಎಲ್ಲಾ ಪದಾರ್ಥಕ್ಕೂ ಯಾವ ದೇಶಕಾಲವೋ ಅದೇ ಆತ್ಮಚೈತನ್ಯಕ್ಕೆ ದೇಶಕಾಲ. ಆತ್ಮಚೈತನ್ಯಕ್ಕೆ ಒಂದು ದೇಶಕಾಲ ಇಲ್ಲ. ಆತ್ಮಚೈತನ್ಯ ದೇಶಕಾಲಾತೀತವಾಗಿದೆ. ಎಲ್ಲಾ ದೇಶಕಾಲ ಸಮೇತವಾಗಿರುವ ಎಲ್ಲಾ ಪದಾರ್ಥದೊಳಗೆ ಕೂಡ್ಕೊಂಡಿದೆ. ಅದು ಏನಾಗಿದೆ? ಭಾವನಾ ಇಲ್ಲ, ಭಾವಾನ ಸರ್ವಭಾವಾನ ಭಾವನಾ ಇದೆ. ತದ್ದುಗಳೇ ಎಲ್ಲಾ ಪದಾರ್ಥಗಳು ತೇನ ಪರಮಾತ್ಮನ ಪರಮಾತ್ಮನೊಡನೆ ತುಂಡಾಗದೇ ಇರುವ ದೇಶಕಾಲ ಉಳ್ಳದ್ದಾಗಿದೆ. ಪರಮಾತ್ಮನಿಲ್ಲದೆ ಇರತಕ್ಕಂಥ ನಾಮರೂಪಗಳು ಇಲ್ಲ, ಬುದ್ಧಿ ಪ್ರತ್ಯಯ ಇಲ್ಲ, ದೇಶಕಾಲಗಳಿಲ್ಲ, ಪದಾರ್ಥಗಳಿಲ್ಲ. ಎಲ್ಲ ಅವ್ಯಾವೃತ್ತಂ ಅನನುಗತಂ ನಿಸ್ಸಾಮಾನ್ಯ, ಎಲ್ಲದಲ್ಲೂ ಸೇರ್ಕೊಂಡಿಲ್ಲ, ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಯಾವುದನ್ನು ಬಿಟ್ಟಿಲ್ಲ, ಏನೂ ಆಗಿಲ್ಲ. ಅದು ಎಲ್ಲರನ್ನು ಸೇರ್ಕೊಂಡು ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಯಾವುದು ಮಾತ್ರ ಅದನ್ನು ಬಿಟ್ಟಿಲ್ಲ, ಅದು ಮಾತ್ರ ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಅದ್ಭುತ ತತ್ವ ಅದು. ಸರ್ವಭಾವಾನ ಅಂದರೆ ಯಾವಂತಹ ಭಾವಾಹ ಪ್ರಪಂಚ ವಿದ್ಯಂತೆ, ಎಷ್ಟು ಪದಾರ್ಥಗಳು ಪ್ರಪಂಚದೆಯೋ ಎಲ್ಲಾ ಪದಾರ್ಥಗಳು ಆ ಪರಮಾತ್ಮನೊಡನೆ ಬೇರೆ ಆಗದೇ ಇರೋ ದೇಶಕಾಲವುಳ್ಳದ್ದಾಗಿದೆ. ಅಂದ್ರೆ ಪರಮಾತ್ಮನ ಕೂಡಿಕೊಂಡದ್ದಾಗಿ ಎಲ್ಲ ಇರುವಿಕೆಯಿಂದ ಶುರು ಮಾಡಿ ಹುಟ್ಟಿಗೆ ಮಾಡಿ ಕೊನೆಯವರೆಗೂ ಆತ್ಮಚೈತನ್ಯ ವ್ಯಾಪ್ತವಾಗಿಯೇ ಇರುತ್ತೆ. ಆತ್ಮಚೈತನ್ಯ ಬಿಟ್ಟು ಇರೋಕೆ ಆಗಲ್ಲ ಯಾವುದಕ್ಕೂ. ತುಂಡಾಗದೆ ದೇಶಕಾಲ ಆಗಿರೋದ್ರಿಂದಲೂ ಆ ಚೈತನ್ಯ ದೇಶಕಾಲಕ್ಕೂ ಕಾರಣವಾಗಿಬಿಟ್ಟಿದೆ. ದೇಶಕಾಲ ಅತೀತವಾಗಿದೆ. ದೇಶಕಾಲವೂ ಕೂಡ ಅದನ್ನಿಟ್ಕೊಂಡೇ ತೋರ್ಬೇಕು. ಆತ್ಮಚೈತನ್ಯ ಇಟ್ಕೊಳ್ಳದೆ ದೇಶಕಾಲಕ್ಕೂ ಅಸ್ತಿತ್ವ ಇಲ್ಲ. ದೇಶಕಾಲಾದಿಗಳು ಆತ್ಮಚೈತನ್ಯದ ಒಂದು ಹಂಗಿನಿಂದಲೇ ತೋರ್ಬೇಕು, ಅಲ್ಲೇ ಇರಬೇಕು, ಅಲ್ಲೇ ಅದು ವ್ಯಾಪಾರ ಮಾಡಬೇಕು. ಇನ್ನು ಪ್ರಪಂಚದ ಎಲ್ಲಾ ನಾಮರೂಪಗಳು ಅದನ್ನ ಆಶ್ರಯಿಸಿಕೊಂಡೇ ಹುಟ್ಟಬೇಕು, ಇರಬೇಕು, ತೋರ್ಬೇಕು, ವ್ಯಾಪಾರ ಮಾಡಬೇಕು, ಅಡಗಬೇಕು. ಯಾವಾಗಲೂ ಯಾವ ಕ್ಷಣದಲ್ಲೂ ಯಾವ್ದೂ ಬಿಟ್ಟಿರಕ್ಕೆ ಆಗೋದಿಲ್ಲ ಚೈತನ್ಯವನ್ನು. ತುಂಡಾಗದಿರೋ ದೇಶಕಾಲವಾಗಿರೋದ್ರಿಂದಲೂ ಕಾಲಾಕಾಶಾದಿಗಳು ಕಾರಣವಾಗಿರೋದು ಅದರ ಸೂಕ್ಷ್ಮ ಇದೆಯಲ್ಲ, ಯಾವುದು ಸತ್ಸ್ವರೂಪ ಸೂಕ್ಷ್ಮ, ನಿರತಿಶಯ, ಮಿಗಿಲಿಲ್ಲದಷ್ಟು ಸೂಕ್ಷ್ಮ. ಅಂದ್ರೆ ಯಾವ ಪ್ರಮಾಣದಲ್ಲೂ ವಿಷಯ ಮಾಡ್ಕೊಳಕ್ಕಾಗಲ್ಲ ಅದನ್ನ. ಎಲ್ಲಕ್ಕೂ ಅದೇ ಸಾಕ್ಷಿ. ಅದರ ಸೂಕ್ಷ್ಮತೆ ಇದೆಯಲ್ಲ, ಆಕಾಶಕ್ಕಿಂತ ಸೂಕ್ಷ್ಮ ಅದು. ಆಕಾಶಕ್ಕೂ ಸಾಕ್ಷಿ. ನಿರತಿಶಯ ಅಂದ್ರೆ ಇನ್ಕಂಪೇರಬಲ್ಲ, ಹೋಲಿಕೆ ಕೊಡಕ್ಕಾಗಲ್ಲ. ಹೋಲಿಕೆ ಕೊಡೋದು ಎಲ್ಲವೂ ದಾಟಿ ಹೋಗಿರ್ತಕ್ಕಂಥ, ನೀರು ಹೋಗಿರ್ತಕ್ಕಂಥ ಸೂಕ್ಷ್ಮ ಅದು. ಕರೋನಾ ಸೂಕ್ಷ್ಮ ಅಂದ್ರೆ ಕರೋನಕ್ಕೆ ಅಪ್ಪ ಅವನು. ಕರೋನು ಅದ್ರ ಮುಂದೆ ಏನೂ ಇಲ್ಲ, ಅಂಥ ಸೂಕ್ಷ್ಮ ಹೇಳ್ತಾರ ಅವನೇ. ಇದು ಕರೋನಾ, ಇದು ಈ ವೈರಸ್ಸು, ಇದು ಹೀಗೆ ಮಾಡುತ್ತೆ, ಅದು ಹಾಗೆ ಮಾಡುತ್ತೆ. ಆ ಅಪ್ಪನೇ ನಮ್ಗೆ ಹೇಳ್ಕೊಡ್ತಿರೋದು. ಅವನೇ ಎಲ್ಲಕ್ಕೂ ಕಾರಣ. ಅವನ ಅರಿವಿಲ್ಲದೆ ಇದೆ, ಯಾವುದೇ ವೆರಿಫೈಯೂ ಇಲ್ಲ, ಏನು ಅಸ್ತಿತ್ವ ಇಲ್ಲ. ನೀಲೆಷ್ಟು ಸೂಕ್ಷ್ಮವಾಗಿರುವುದರಿಂದಲೂ ಅದಕ್ಕೆ ಆ ಚೈತನ್ಯಕ್ಕೆ ತುಂಡಾಗಿರುವ, ಗೊತ್ತಾಗದ, ಸೂಕ್ಷ್ಮವಾಗಿರುವ, ಬೇರೆಯಾಗಿರುವ, ಕೂಡದಲ್ಲಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಹಿಂದಾಗಲಿ, ಈಗಲಾಗಲಿ, ಮುಂದಾಗಲಿ ಯಾವುದು ಎಲ್ಲೂ ಇಲ್ಲ. ಅದಕ್ಕೆ ಗೊತ್ತಾಗದ, ತಿಳಿಯದ, ದೂರದಲ್ಲಿರುವ, ಬೇರೆಯಾಗಿರ್ತಕ್ಕಂಥದ್ದಾದ ವಸ್ತು ಹಿಂದೂ ಎಂದೊಂದು ಯಾವುದು ಹೇಗೂ ಇರೋಕ್ಕಾಗಲ್ಲ. ಎಲ್ಲ ಅದರಲ್ಲೇ ಇರಬೇಕು, ಅದೇ ಆಗಿರ್ಬೇಕು, ಅದರಲ್ಲಿ ತೋಡ್ಬೇಕು, ಅದರಲ್ಲೇ ಅಡಗಬೇಕು. ಅದು ಬಿಟ್ಟು ಇರೋದೇ ಇಲ್ಲ. ಅದು ಮಾತ್ರ ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಏನಕ್ಕೂ ಸಂಬಂಧ ಪಡ್ಕೊಂಡಿಲ್ಲ. ಇಡೀ ಚೀನಾದ ಬಂದು ನಮ್ಮ ದೇಶಕ್ಕೆಲ್ಲ ಬಾಂಬ್ ಹಾಕ್ಲಿ ಬಬ್ಬೆಗೆ, ಆ ತತ್ವಕ್ಕೆ ಏನೂ ಆಗಲ್ಲ. ಸುಟ್ಟೋಗ್ಬೋದು ಭಾರತನೇ, ಇದಾಗ್ಬೋದು, ಏನು ಸ್ವರೂಪಕ್ಕೆ ಏನೂ ಆಗಲ್ಲ. ತಸ್ಮಾತ್ ಸರ್ವಜ್ಞಂ ಬ್ರಹ್ಮ. ಏನಾಗಿದೆ ಮುಂದೆ ರಾಜಬಿಡಿದೆ ಬ್ರಹ್ಮ ಮಂತ್ರವರ್ಣಾಚವ ಏನು ತಪ್ಪಾಗ್ಬಿಟ್ಟಿದೆ. ಅಪ್ಪಾಣಿಪಾದೋ ಜವನೋ ಗೃಹೀತ ಪಶ್ಯತ್ಯ ಚಕ್ಷುಶ್ಚ ಶೃಣೋತ್ಯ ಕರ್ಣಃ. ಸವೇತ್ತಿ ವೇದ್ಯಂ ನ ಚ ತಸ್ಯಾಸ್ತಿ ವೇತ್ತಾ ತಮಾಹುರಗ್ರ್ಯಂ ಪುರುಷಂ ಮಹಾಂತಂ ನಹಿ ವಿಜ್ಞಾತೇರ್ವಿಪೇಲೋಪೋ ವಿದ್ಯತೆ ಅವಿನಾಶಿತ್ವಾ ನ ತು ತದ್ವಿತೀಯಮಸ್ತಿ ಇತ್ಯಾದಿ ಶ್ರುತೇಶ್ಚ. ಅದನ್ನ ಬ್ರಹ್ಮ ಏನು ಅಂತಾಯ್ತು? ಎಲ್ಲಾ ದೇಶಕಾಲದಲ್ಲೂ, ಎಲ್ಲಾ ಅವಸ್ಥೆಯಲ್ಲೂ, ಎಲ್ಲಾ ನಾಮರುಗಳಿಗೂ ಜೊತೆಯಲ್ಲಿ ಇದ್ಕೊಂಡದ್ದಾಗಿ ಅದಕ್ಕೆ ಗೊತ್ತಿಲ್ಲದ್ದು ಅನ್ನೋದೇ ಯಾವುದೂ ಇಲ್ಲ ಅಂತ. ಅದರಿಂದ ಅದು ಸರ್ವಜ್ಞವಾದದ್ದು ಆ ಬ್ರಹ್ಮ ಅಂತ ಆಯ್ತು. ಅದನ್ನ ಮಂತ್ರಾಕ್ಷರವು ಅದನ್ನೇ ಹೇಳ್ತಾ ಇದೆ. ಯಾವುದೋ ಶ್ವೇತಾಶ್ವೇತರ, ಅವನಿಗೆ ಕೈ ಕಾಲಿಲ್ಲ, ಅಪಾಣಿ ಪಾದ.
ಆದ್ರೆ ಓಡ್ತಾನೆ ಹಿಡ್ಕೊಳ್ತಾರೆ. ಓಡೋದಲ್ಲಿ ರನ್ನಿಂಗ್ ರೇಸ್ ಅಲ್ಲಿ ಅವರಷ್ಟು ಫಾಸ್ಟ್ ಯಾರು ಇಲ್ಲ. ಎಂತವ್ರಿಗೂ ಅಷ್ಟು ಫಾಸ್ಟ್ ಓಡಕ್ಕಾಗಲ್ಲ. ಒಂದು ಸೆಕೆಂಡಿಗೆ ಪ್ರಪಂಚ ಅಲ್ಲ, ಭೂಮಿ ಅಲ್ಲ, ಇಡೀ ವಿಶ್ವವನ್ನೇ ತುಂಬ್ಕೊಂಡ್ಬಿಡ್ತಾನೆ. ಸೆಕೆಂಡಿನ 100ನೇ ಒಂದು ಭಾಗದಲ್ಲಿ ತುಂಬ್ಕೊಂಡ್ಬಿಡ್ತಾನೆ. ಅಷ್ಟು ಫಾಸ್ಟ್ ಅವನು. ಗ್ರಹೀತ ಎಲ್ಲವನ್ನೂ ಕೈಯೇ ಇಲ್ಲ, ಹಿಡ್ಕೊಂಡ್ಬಿಡಿ. ಭೂಮಿನ ಹಿಡ್ಕೊಂಡಿದ್ದಾನಲ್ಲ, ಭೂಮಿಗೆ ಹಿಡ್ಕೊಳ್ಳೋ ಜಾಕ್ ಕೊಟ್ಟಿಲ್ಲ, ಹಿಡ್ಕೊಳ್ಳೋ ಪಿಲ್ಲರ್ ಇಲ್ಲ, ಆಕಾಶ ಇಲ್ಲ ಇಟ್ಬಿಟ್ಟಿದ್ದಾರೆ ಭೂಮಿನ. ನೋಡಿ ಇಂಥ ಶಿವ ಅಂದ್ರೆ ಅವನು ಕಲ್ಪನಾರಹಿತ ಪರಮಾತ್ಮ ಎಲ್ಲವನ್ನೂ ಆಕಾಶದಲ್ಲಿ ಇಟ್ಬಿಟ್ಟ. ಯಾವುದಕ್ಕೂ ಅಡಿಗಳನ್ನು ಸಪೋರ್ಟೇ ಕೊಡ್ಲಿಲ್ಲ, ನಿಂತ್ಕೊಂಡ್ರು ಇಲ್ಲ ಅಂತ. ಹಾಗೆ ಅಂಥ ಭೂಮಿಯ ಒಂದೊಂದು ಬಂಡೆನೂ ಎತ್ತಕ್ಕಾಗದೇ ಇರುವಂತಹ ಅಖಂಡ ಭೂಮಿಯನ್ನ ಗಂಟೆಗೆ 1000 ಮೀಲಿಯಲ್ಲಿ ಗರಗರ ತಿರುಗಿಸ್ತಾ ಇದ್ದಾರೆ, ತಿರುಗುತ್ತಾ. ಸೂರ್ಯ ಚಂದ್ರಾದಿಗಳು ಕೂಡ ಕೊಳ್ಳಿಯಂತೆ ಗರಗರ ತಿರುಗ್ತಾ ಇದ್ದಾರೆ. ಏನು ಅದ್ಭುತ ಮಹಿಮೆ ಆ ಪರಮಾತ್ಮನು. ಬಾ 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 ಬಾ. ಈ ಅಖಂಡ ವಿಶ್ವವೇ ಅವನಿಗೆ ಧೂಳು. ಅವನಿಗೆ 3 ಪಾದ ನೀರು ಹೋಗಿದೆ, ಇದು 1 ಪಾದ. ಚಕ್ಷು, ಕಣ್ಣೇ ಇಲ್ಲ, ಎಲ್ಲ ನೋಡ್ತಾನೆ. ಕಿವಿಯೇ ಇಲ್ಲ, ಎಲ್ಲವನ್ನೂ ಕೇಳ್ತಾನೆ. ಕಿವಿ ಕೇಳೋದು ಅವನಿಂದನೇ, ಕಣ್ಣು ನೋಡೋದು ಅವನಿಂದಾನೆ. ಕಣ್ಣಿಗೆ ನೋಡೋಕೆ ಆಗಲ್ಲ ಅವನಿಲ್ದೇ ಹೋದ್ರೆ, ಕಿವಿ ಕೇಳಕ್ಕೆ ಆಗಲ್ಲ. ಅವನ ಮಾತ್ರ ಕಣ್ಣಿದ್ದಿ ಕೇಳ್ತಾರೆ, ಕಿವಿ ನೋಡ್ತಾರೆ. ಇಲ್ಲಿ ಅನೇಜಬೇಕಂ ಮನಸೋ ಜವೀಯ ಈಶಾವಾಸ್ಯ ಅದೇ ತರಹ. ಹೌದು, ಸ್ವವೇತ್ತಿ ವೇದ್ಯಂ, ತಿಳಿಬೇಕಾದದ್ದು ಎಲ್ಲವನ್ನೂ ತಿಳ್ಕೊಳ್ತಾನೆ. ಆದ್ರೆ ಅವನನ್ನ ತಿಳಿಯೋರು ಯಾರು? ನತಸ್ಯಾಸ್ತಿ ವೇತ್ತ, ಅವನನ್ನ ಅರಿಯೋರು ಯಾರು ಇಲ್ಲ. ಅರಿಯೋಕ್ಕೂ ಆಗಲ್ಲ, ಅರಿಬೇಕಾಗಿಯೂ ಇಲ್ಲ. ಅರಿವೇ ಯಾಕೆ ಅರಿಬೇಕು? ಅವರನ್ನ ಅರಿವಿನ ಸ್ವಲ್ಪ ಅರಿಬೇಕಲ್ಲ. ಅವ್ರದ್ದು ಅಗ್ರ್ಯ, ಮೊದಲಿಗನು, ಮಹಾಂತನು ಅಂತೇಳಿ ಈ ರೀತಿ ತಿಳಿದವರು ಜ್ಞಾನಿಗಳು ಹೇಳ್ತಾರಂತೆ. ತಮಾಹುರಗ್ರ್ಯಂ ಪುರುಷನು ಜಗತ್ತಿನ ತುಂಬಿಕೊಂಡಿದ್ದಾನೆ, ಜಗತ್ತಿಗೆಲ್ಲ ಮೊದಲಿಗನು, ಅವನನ್ನು ಯಾರು ಅರಿಯೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾರೆ ಅಂತ. ಹಾಗೆ ಬೃಹದಾರಣ್ಯಕ ಶ್ರುತಿ ಅರಿವಾತನ ಅರಿವಿಗೆ ಮುಕ್ಕಿಲ್ಲ, ಲೋಪ ಇಲ್ಲ, ಕೊರತೆ ಇಲ್ಲ, ನಾಶ ಇಲ್ಲ. ಯಾಕೆ? ಅವಿನಾಶಿತ್ವ, ನಾಶವಾಗದಿರೋ ಸ್ವಭಾವದಿಂದ. ಅದಕ್ಕೆ ಇನ್ನೊಂದಿಲ್ಲ, ನಿದ್ದೆಯಲ್ಲಿ ಅರಿಸ್ಕೊಳಕ್ಕೆ ಇನ್ನೊಂದಿಲ್ಲ, ಅದನ್ನ ಅರಿತಾ ಇರಲ್ಲ. ಅರಿದೇ ಇದ್ದೇವನಾಗಿ ಅರಿತಾ ಇಲ್ಲ, ಅರಿಸ್ಕೊಳ್ಳೋದಕ್ಕೆ ತಾಕತ್ತಿಲ್ಲ ಯಾವುದಕ್ಕೂ, ಅದನ್ನ ಅರಿತಾ ಇಲ್ಲ. ಅರಿಸ್ಕೊಳ್ಳೋಕೆ ತಾಕತ್ತಿದ್ ಬರ್ಲಿ ನೋಡೋಣ ನಿದ್ದೆಗೆ. ಯಾರಿಗೂ ನನ್ನ ನಿದ್ದೆ ಬಂದ್ಬಿಡು ನೋಡ, ತಾಕತ್ತಿದ್ರೆ. ಎಲ್ಲಿ ನಿನ್ ಜೊತೆ ಬಿಡಲ್ಲ, ಯಾವಾಗಲೂ ಅಟ್ಟಿಸ್ಕೊಂಡ್ಬರ್ತೀನಿ. ಹಾಗೆ ನಾನು ನಿದ್ದೆಗೂ ಬರ್ತೀಯೋ? ನಿದ್ದೆ ನೀನಿಗೆಲ್ಲ ದೇವತೆಗಳಿಗೂ ಬರೋಕ್ಕಾಗಲ್ಲ. ನಿದ್ದೆನು ನಾನೊಬ್ಬನೇ, ನಾನ್ ಇದ್ದೆ ಅನ್ನೋದೇ ನಿದ್ದೆ. ನಾನ್ ಮಾತ್ರ ಇದ್ದೆ, ಅದೇ ನಿದ್ದೆ. ವಿಜ್ಞಾತ ಸ್ವರೂಪ ಅವ್ಯತಿರೇಕಾತ್ ಕರಣಾದಿ ನಿಮಿತ್ತ ಅನಪೇಕ್ಷತ್ವಾಚ್ಚ ಬ್ರಹ್ಮಣೋ ಜ್ಞಾನ ಸ್ವರೂಪತ್ವೇಪಿ ನಿತ್ಯತ್ವ ಸಿದ್ಧಿ. ಆ ಜ್ಞಾತೃತ್ವ ಅರಿವಿನ ರೂಪದವನು ಅನ್ನೋದು, ಆ ಅರಿವಿನ ಸ್ವರೂಪಕ್ಕೂ ಭೇದ ಇಲ್ಲ. ಹಾಗೆ ಆತ್ಮನ ಅರಿವಲ್ಲ, ಆತ್ಮನೇ ಅರಿವು, ಅರಿವೇ ಆತ್ಮ. ಹಾಗೆ ವಿಜ್ಞಾತ ಸ್ವರೂಪಕ್ಕಿಂತ ಅರಿವಾತನ ಯಾರಿದ್ದಾನೆ ಅವನ ಸ್ವರೂಪಕ್ಕಿಂತ ಅದು ಬೇರೆ ಎಲ್ಲವಾದ್ದರಿಂದಲೂ ಅವನಿಗೆ ಕರಣಾದಿಗಳ ನಿಮಿತ್ತವೂ ಬೇಕಿಲ್ಲ. ನಮಗೆ ಪ್ರಮಾತರು ಬೇಕು, ಕುರ್ಚಿ ನೋಡೋಕೆ, ಬೇರೆ ಪದಾರ್ಥ ನೋಡೋಕೆ ಕಣ್ಣು ಬೇಕು, ಕಿವಿ ಬೇಕು. ಆತ್ಮನಿಗೆ ಈ ಅವಸ್ಥೆನೇ ಬೆಳಗ್ತಾ ಇದ್ದಾರೆ. ಯಾವ ಕಣ್ಣು ಬೆಳೆ, ಕಿವಿ ಇಲ್ಲ. ಕಾರಣದ ಹಂಗೆ ಇಲ್ಲವಾದ್ರಿಂದ ಬ್ರಹ್ಮದ ಸ್ವರೂಪವು ಜ್ಞಾನ ಸ್ವರೂಪವಾಗಿದ್ದರೂ ಅದು ನಿತ್ಯ ಸ್ವರೂಪವು ಎಂದೆಂದಿಗೂ ಇರ್ತಕ್ಕದ್ದು. ಆ ಜ್ಞಾನ ಅಂದ್ರೆ ಉಂಟಾಗುವ ಜ್ಞಾನ ಅಲ್ಲ, ಹೆಚ್ಚು ಕಮ್ಮಿ ಆಗುವ ಜ್ಞಾನ ಅಲ್ಲ. ಜ್ಞಾನ ಸ್ವರೂಪವಾದರೂ ಕೂಡ ನಿತ್ಯವಾಗಿದೆ, ಎಂದೆಂದಿಗೂ ಏಕರೂಪವಾಗಿದೆ, ಬದಲಾವಣೆ ಇಲ್ಲದಾಗಿರ್ತಕ್ಕಂಥ ಇದೆಲ್ಲ ಆತ್ಮ, ಈ ಪರಮಾತ್ಮ ವಿಚಾರ. ಇದು ಯಾರ್ದೋ ವಿಚಾರ ಅಲ್ಲ. ಅಥವಾ ನೈವ ಧಾತ್ವರ್ಥಸ್ತತ್, ಆದ್ರಿಂದ ಅದು ಆ ಪರಮಾರ್ಥ ತತ್ವವು ಧಾತ್ವರ್ಥವಲ್ಲ, ಅರಿವು ಅದು ಜ್ಞಪ್ತಿ, ಜ್ಞಾನ, ಅವಬೋಧ, ಅರಿವೇ ಅಂತ ಅಷ್ಟೇ ಹೇಳೋದು. ಅರಿವಿನ ಸಾಧನವೂ ಅಲ್ಲ, ಅರಿವಿನ ಕ್ರಿಯೆಯೂ ಅಲ್ಲ. ಅಕ್ರಿಯಾರೂಪತ್ವ, ಕ್ರಿಯಾರೂಪವಲ್ಲವಾದ್ದರಿಂದ ಅದು ಧಾತ್ವರ್ಥವಲ್ಲ, ವಿಶೇಷವಲ್ಲ. ಅತೇವ ಚ ನ ಜ್ಞಾನಕರ್ತೃ. ಈ ಕಾರಣದಿಂದ ಅದು ಜ್ಞಾನವನ್ನು ಮಾಡ್ಕೊಳ್ಳೋದು ಅಲ್ಲ, ಮಾಡಿಸಿಕೊಂಡ ಜ್ಞೇಯ ಕಡೆಯಿಂದ ಜ್ಞಾನ ಮಾಡ್ಕೊಳ್ತಾನೆ ಅಂತ ಆರೋಪ ಮಾಡಬೇಕೇ ಹೊರತು ಅವನ ಕಡೆಯಿಂದ ಅವನ ಅರಿವೇ ನಾನೇ, ಯಾರೋ ಅಲ್ಲ. ಅವನು ಯಾರು ಹೇಳ್ತಾ ಇದ್ಕೋಬೇಡಿ. ನಮ್ಮನ್ನೇ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿರೋದು. ನೀವ್ ಹೀಗಿರೋರು, ನಮ್ ಸ್ವರೂಪ ಇಂಥದ್ದು, ನಾವ್ ಈ ರೀತಿ ಇರೋದು, ನಮ್ಮನ್ನ ತಿಳ್ಕೊಬೇಕು. ಅವನು ಕಲ್ಪನೆ ಮಾಡ್ಕೊಂಡ್ಬಿಟ್ಟೆ, ಕಲ್ಪನೆ ಸಾಕ್ಷಿಯಾಗಿ ಕೂತ್ಕೊಂಡ್ಬಿಡ್ತಾನೆ. ಕಲ್ಪನೆಗೆ ವಿಷಯನಾಗಲ್ಲ ಅವನು. ಕಲ್ಪನೆ ಮಾಡೋದಲ್ಲ, ನಾನು ಹೀಗೆ ಯಾವಾಗ ತಾನು ತಂದ್ಕೊಂಡು ನಾನು ಈ ರೀತಿ ಇರುವನು, ನನ್ನ ಸ್ವಭಾವ ಹೀಗೆ, ನನ್ನನ್ನು ಈ ರೀತಿ ಹೇಳ್ತಿದ್ದಾರೆ, ನನಗೆ ಹುಟ್ಟಿಲ್ಲ, ವಿಕಾರವಿಲ್ಲ, ಜ್ಞಾನ ಸ್ವರೂಪ ಇಲ್ಲ, ನಾನು ಏಕನು, ಅದ್ವಿತೀಯನು ಅಂತ ಹೇಳಿ ಆತ್ಮಸ್ವರೂಪವನ್ನು ಇರ್ತಾರೆ. ಸಮಯ ಆಯ್ತು.
ಚೆನ್ನಾಗಿಲ್ಲ ಕ್ಲಾಸ್. सहनवतु सह वीर्यङ्करवावहै तेजस्विनावधीतमस्तु मा ಅಮ್ಮ विद्विषावहै ಏನಿದು ನನಗೆ ಅರ್ಥ ओम ಇಲ್ಲ ಕಣ್ರೀ. शांति शांति शांति